ತಂ ದಿಶಾಸಜೀವಂ ಪಿಶಂಗನೇತ್ರಂ ಕಪಿಲಾಸುಕಾಡ್ಯಂ ವಿಷೇದಂ ಪ್ರಜ್ವಲದಂತೃಷ್ಟಂ ಹಂತಂ ನಾಗರಾಜ ಪ್ರಣಂತೋಸ್ಮಿ ನಿತ್ಯಂ. ಓಂ ಕಾರ್ತಿಕೇಶ್ವರಾಯ ನಮಃ. ವೇದಿಕೆ ಮೇಲೆ ಹಸನರಾಗಿರ್ತಕ್ಕಂಥ ನಿಮ್ಮ ಎಲ್ಲರ ಪ್ರೀತಿಯ ನೆಚ್ಚಿನ ಸಚಿವರು ಹಾಗೂ ಈ ಜನಾಂಗದ ಒಂದು ಇವತ್ತಿನ ಕಿರೀಟ ಅನ್ಬೋದು. ಹಾಗಾಗಿ ಅವರನ್ನು ನೆನೆಸ್ಕೊಳ್ತಾ, ಹಾಗೂ ನಮ್ಮ ಪ್ರೀತಿಯ ಶಾಸಕರು ಹಾಗೂ ಕಲರ್ಫುಲ್ ಶಾಸಕರು ಅಂತಕ್ಕಂಥ ಹೆಸರು ತಗೊಂಡಿರ್ತಕ್ಕಂಥ ಗೋಪಾಲಕೃಷ್ಣ ಅವರೇ, ಹಾಗೂ ಸಭೆಯ ಅಧ್ಯಕ್ಷತೆಯನ್ನು ವಹಿಸ್ಕೊಂಡಿರ್ತಕ್ಕಂಥ ಬಾಳೆಗುಂಡಿ ಸುರೇಶ್ರವರೇ, ಹಾಗೂ ಪ್ರೊಫೆಸರ್ ರಮೇಶ್ ಅವರೇ ಮತ್ತು ಬಳಿಯಪ್ಪ ಅವರೇ, ನಾಗರಾಜ್ರವರೇ ನೇರಿ. ಇವತ್ತು ನಾವು ನಮ್ಮದೇ ಮನೆ ಕಾರ್ಯಕ್ರಮವನ್ನು ನಡೆಸ್ಕೊಳ್ಳೋಕೆ ಬಂದಿದ್ದೀವಿ. ನಮ್ಮದೇ ಮನೆಯನ್ನು ತೋರಿಸ್ಕೊಳ್ಳೋಕ್ಕೆ ಇವತ್ತು ನಿಮ್ಮೆಲ್ಲರ ಬಂದಿದ್ದೀವಿ. ಈ ಸಮಯದಲ್ಲಿ ದೀವರು ಅಂದರೆ ನಮಗೆ ನಮ್ಮ ಈ ದೀವರ ಕಿರೀಟ ಅಂದರೆ ಯಾರು, ಕಳಸ ಅಂದರೆ ಯಾರು ಅಂತಕ್ಕಂಥದ್ದನ್ನು ಇವತ್ತು ನಮ್ಮ ಕಿರೀಟ ಅಂದರೆ ನಮ್ಮ ಎಸ್ ಬಂಗಾರಪ್ಪನವರು, ಕಳಸ ಅಂದರೆ ಕಾಗೋಡು ತಿಮ್ಮಪ್ಪನವರು. ಇವತ್ತು ಇವರಿಬ್ಬರು ನಮ್ಮ ಕಳಸ ಮತ್ತು ಕಿರೀಟ ಅವರನ್ನು ನೆನೆಸ್ಕೊಂಡು ಮುಂದೆ ಮಾತಾಡೋಣ. ಈ ಸಮಾಜದ ಕಷ್ಟ ನೋವುಗಳು ಏನು ಅಂತ ಎಲ್ಲರೂ ತಿಳಿದಿರಿ, ಎಲ್ಲರಿಗೂ ತಿಳುವಳಿಕೆ ಇದೆ. ಯಾಕೆಂದರೆ ಈ ಸಮಾಜ ಹೇಗೆ ಬಂತು ಅಂದರೆ, ಇವತ್ತು ನಮ್ಮ ಮುಂದೆ ಇರ್ತಕ್ಕಂಥ ಬೀಸಾಕಲ್ಲು ಅದು ಒಂದು ಕಾಲದಲ್ಲಿ ನಮಗೆ ದೇವರು, ತಿರ್ಸಾಕಲ್ಲು ಅದು ಸಮೇತ ನಮ್ಮ ದೇವರು ಅಂದ್ಕೊಂಡು ನಾವು ಪೂಜೆ ಮಾಡ್ತಾಯಿದ್ದೀವಿ ಒಂದು ಕಾಲದಲ್ಲಿ. ನಾನು ಬಂದ ತಕ್ಷಣ ಇವತ್ತು ಇಡಕಲು ಪೂಜೆ ಅಂತ ಮಾಡಿಸಿದರು. ನಮ್ಮ ಸಮಾಜದ ಮೊದಲನೆಯ ಶಕ್ತಿ ಅಂದರೆ ಇಡಕಲು ಪೂಜೆ. ಇಡಕಲು ಪೂಜೆ ಮಾಡದೇ ಬೇರೆ ಯಾವುದೇ ಕಾರ್ಯಕ್ರಮವನ್ನು ನಾವು ಮಾಡ್ತಾ ಇರಲಿಲ್ಲ ಅವತ್ತು. ಹಾಗಾಗಿ ಈ ಸಮಾಜ ಎಷ್ಟು ಹಿಂದಿತ್ತು, ಇವತ್ತು ಎಷ್ಟು ಮುಂದೆ ಬಂದಿದೆ ಅಂತಕ್ಕಂಥದ್ದು ನಾವು ಕಾಣ್ತಾ ಇದ್ದೀವಿ. ಅವತ್ತು ನಮ್ಮ ಎಲ್ಲ ಆಯುಧಗಳನ್ನು ನಾವು ಪೂಜೆ ಮಾಡ್ತಕ್ಕಂಥ ಕ್ರಮ ಇತ್ತು. ನಮ್ಮ ಕುಟುಂಬ, ನಮ್ಮ ದೇವರ ಸಮಾಜ ಅಂತಕ್ಕಂಥದ್ದು ಏನಿದೆ ಅದು ನಮ್ಮ ಆಯುಧಗಳಿಗೆ ಪೂಜೆ ಮಾಡ್ತಕ್ಕಂಥದ್ದು. ಆಯುಧಗಳು ಅಂದರೆ ಯಾವುದು? ನೇಗಿಲು, ನೊಗ, ಜೊತಕ, ಹಾಗೆ ಕಡಿಯುವಂಥ ಕಡಕಲ್ ಸಮೇತನೂ ನಮಗೊಂದು ದೇವರು ಅನಿಸಿತ್ತು ಒಂದು ಕಾಲದಲ್ಲಿ. ಹಾಗಾಗಿ ಹೌದು, ಕಡಕಲ್ಲಿಲ್ಲದೆ ಯಾರ ಮನೆಯೂ ಇರಲಿಲ್ಲ. ಮಜ್ಜಿಗೆ ಕಡಿತಕ್ಕಂಥದ್ದು ಅವತ್ತು ಅಕ್ರಮ. ಹೌದು 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 ಇದು ನಮ್ಮ ಸಂಸ್ಕೃತಿ. ಹಾಗಾಗಿ ಅದನ್ನೆಲ್ಲ ನೆನಪಿಸೋಕ್ಕೋಸ್ಕರ ಇವತ್ತು ನೇರಿಗೆ ನಾಗರಾಜ್ ಅವರು, ಸುರೇಶ್ ಬಾಳೆಗುಂಡಿ ಅವರು, ಹಾಗೆ ಅಣ್ಣಪ್ಪ ಮಳೆಮಠವರು, ಹಾಗೆ ನಮ್ಮ ಮೋಹನ್ ಚಂದ್ರಗುತ್ತಿ ಅವರು, ಇವರೆಲ್ಲ ಸೇರಿ ನಮ್ಮ ಮರು ನೆನಪಿಗೋಸ್ಕರ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ. ಹಾಗಾಗಿ ನಾವು ನಮ್ಮ ದೇವರ ಸಮಾಜ ಹೇಗಿತ್ತು ಅಂತಕ್ಕಂಥದ್ದು ಹೇಳಿದ್ರು ನಮ್ಮ ಶಾಸಕರು, ಕೆರೆಬೇಟೆ ಅಂತ. ಅದು ಒಂದೇ. ಇವತ್ತು ಈ ಸಭೆ ಅಲ್ಲದೆ ಏನಾದರೂ ಕೆರೆಬೇಟೆ ಅಂತ ನಾವೇನಾದ್ರು ಹೇಳಿದರೆ ಇದ್ರ 10ರಷ್ಟು ಜನ ಸೇರ್ತಾಯಿತ್ತು. ಒಂದು ಕಾಲದಲ್ಲಿ ನಾವು ಬೇಟೆ ಆಡುವಂಥ ಸಮುದಾಯ, ಇದು ಶಿಕಾರಿ ಮಾಡ್ತಕ್ಕಂಥ ಸಮುದಾಯ. ಅದೇ ಕೆರೆಬೇಟೆಯಲ್ಲಿ ಇದು ದೇವರ ಸಮಾಜ. ಈ ರೀತಿಯಲ್ಲಿ ನಾವು ಬಂದಿರತಕ್ಕಂಥವ್ರು. ಅವತ್ತು ನಮ್ಮ ಕಿರೀಟ ಅಂತಕ್ಕಂಥ ಬಂಗಾರಪ್ಪನವ್ರ ಹೆಸರು ಹೇಳಿದೆ. ಅವರು ಒಂದು ಕಾಲದಲ್ಲಿ ಒಂದು ಮಾತನ್ನು ಹೇಳಿಬಿಟ್ರೆ ಸಾಕಿತ್ತವರು, ಅದೇ ವೇದವಾಕ್ಯ ಇತ್ತು. ಇವತ್ತು ನಾನಾ ಪಕ್ಷಗಳು, ಸಂಘಟನೆಗಳು ಅದು ಇದು ಬಂದು ನಾವು ಒಡ್ಕೊಂಡಿದ್ದೀವಿ ಬಿಟ್ಟರೆ ನಮ್ಮ ಸಮಾಜ ಇವತ್ತು ಭಾಳ ಚೆನ್ನಾಗಿದೆ, ತುಂಬ ಚೆನ್ನಾಗಿದೆ. ಯಾಕೆಂದರೆ ನಮ್ಮ ನೆಲೆಕಲೆ ಇನ್ನೂ ಇದೆ. ನಮ್ಮ ಇದೇ ಹಸೆ ಚಿತ್ತಾರ ಡೆಲ್ಲಿಯಲ್ಲಿ ಹೆಬ್ಬಾಗಿಲಲ್ಲಿದೆ. ನಮ್ಮದು ಡೆಲ್ಲಿಯ ಪಾರ್ಲಿಮೆಂಟ್ ಹೆಬ್ಬಾಗಿಲಲ್ಲಿ ನಮ್ಮ ಹಸೆ ಚಿತ್ತಾರ ಇದೆ. ಇವತ್ತು ಕಂಪ್ಯೂಟ್ರ್ ಒತ್ತಿದೆ, ನಮ್ಮ ಹಸೆ ಚಿತ್ತಾರ ಬರ್ತದಲ್ಲಿ. ಎಷ್ಟು ಮುಂದಿದ್ದೀವಿ ನಾವು, ಹಿಂದಿಲ್ಲ, ಭಾಳ ಮುಂದಿದ್ದೀವಿ. ಆದರೆ ನಮ್ಮ ಅಂಜಿಕೆಗಳನ್ನು ಬಿಟ್ಟು ನಾವು ಮುಂದೆ ಬರಬೇಕು. ನಾವಿನ್ನೂ ಅಂಜಿಕೆ ಇದ್ದೀವಿ. ಹೇಳಿದರು ನಮ್ಮ ಪ್ರೊಫೆಸರ್ ಸಾಹೇಬರು ಹೇಳಿದ್ರು, ಅವತ್ತು ಮದುವೆ ಮಾಡುವಾಗ ನಾವು ಕಾರ್ಯಕ್ರಮವನ್ನು ಹೇಗೆ ನಡೆಸ್ತಾ ಇದ್ದೀವಿ. ಇವತ್ತಿನ ಹಾಗೆ ಒಂದು ದಿವಸದ ಮದುವೆ ಅಲ್ಲ, ಅವತ್ತು 1 ತಿಂಗಳು ಮದುವೆ.
ಅವರ ಮನೆಗೆ ಯಾರು ಅಕ್ಕಿ ಮಾಡೋಕ್ಕೆ ಬರ್ತಾರೋ ಅವತ್ತಿನ ದಿನ ಸ್ಟಾರ್ಟ್ ಆಯಿತು ಮದುವೆ. ಅವತ್ತು ಅಕ್ಕಿ ಮಾಡೋಕ್ಕಂತ ಬರ್ತು ಸ್ಟಾರ್ಟ್, ಅದು ಅವತ್ತಿಂದನೇ ಸ್ಟಾರ್ಟ್ ಆಯಿತು ಮದುವೆ. ಇವತ್ತು ನಾವು ಕೋಡ್ ನಂಬರ್ ಹುಡುಕ್ತೀವಿ, ಯಾವ ಪೇಂಟ್ ಬೇಕು. ಇವತ್ತು ಕೋಡ್ ನಂಬರ್ ಹುಡುಕ್ತಾ ಇದ್ದೀವಿ, ಯಾವ ಪೇಂಟ್ ಬೇಕು ನಮಗೆ ಅಂತಕ್ಕಂಥದ್ದು. ಅವತ್ತು ಕೋಡ್ ನಂಬರ್ ಇರಲಿಲ್ಲ, ಜೇಡಿ ಕುಣಿ ಎಲ್ಲಿದೆ ಅಂತ ಹುಡುಕ್ತಾ ಇದ್ವಿ, ಕೆಮ್ಮಣ್ಣು ಗುಂಡಿ ಎಲ್ಲಿತ್ತು ಅಂತ ಹುಡುಕ್ತಾ ಇದ್ವಿ. ಅವತ್ತು ಎಷ್ಟು ಚೆಂದ ಬೆಳೀತಾ ಇದ್ರು ನಮ್ಮವರು ಅಂತ ಅಂದರೆ ಆ ಮದುವೆ ಆ ಕಾರ್ಯಕ್ರಮದಲ್ಲಿ ಜೇಡಿನ ಹೊಡಿತಾ ಇದ್ರು ಸಚಿವರೇ. ಜೇಡಿ ತುಂಬ ಚೆಂದಾಗಿ ನಮ್ಗೆ ಅದೇ ಒಂದು ಕೆಲಸ, ಅವಾಗ ನಮ್ಗೆ ಅದೊಂದು ಕೆಲಸ ಆಗ್ತಾಯಿತ್ತು. ಹಾಗಾಗಿ ಅಂಥ ಸಂಸ್ಕೃತಿಯಿಂದ ಬಂದಿರತಕ್ಕಂಥ ಸಮಾಜ ಇದು. ಹಾಗೆ ಮದುವೆ ಮಾಡಿದರೆ ಇವತ್ತಿನ ಹಾಗೆ ವಾರಗಟ್ಟಲೆ ತಿಂಗಳಗಟ್ಟಲೆ ಕಲಿಬೇಕಾಗಿರಲಿಲ್ಲ. ಅವ್ರು ಯಾವಾಗ ಹಾಡು ಕಲಿತಿದ್ರೋ ಗೊತ್ತಿರಲಿಲ್ಲ, ಅಷ್ಟು ಚೆಂದ ರೆಡಿ ಆಗ್ತಾಯಿದ್ರು. ಆ ಒಂದು ಹಾಡನ್ನು ಇವತ್ತು ನಮ್ಮ ಜಗತ್ತಲ್ಲೆಲ್ಲ ಆ ಸ್ವರ ಇದೆಯಲ್ಲ, ಅದೊಂದು ಸ್ವರ ಇದೆ, ಆ ಶೋಭನೆ ಹಾಡಿದ ಸ್ವರ. ಆ ಶೋಭನೆ ಹಾಡಿದ ಸ್ವರ ಹೇಗಿತ್ತು ಅಂದರೆ ಅದನ್ನು ಕೇಳ್ತಾ ಇದ್ದರೆ ಅದಕ್ಕೆ ಎಲ್ಲಿಂದ ಹೇಗೆ ಅದು ಜೋಡಿಸ್ತಾ ಇದ್ರು ಅಂತ ನಮಗೆ ಗೊತ್ತಿರಲಿಲ್ಲ. ಹೇಳ್ತಾಯಿದ್ರೆ ಹಾಡನ್ನು ನಮ್ಮ ಅಜ್ಜಿ ನಮ್ಮ ಅಮ್ಮ ಎಲ್ಲ ಅದೇನೋ ಒಂದು ಹಾಡು ಹೇಳ್ತದೇನೋ ಒಂದು ಸ್ವರ ಹೇಳ್ತೀನಿ, ತುಂಬ ರಾಯರ ಮಾನೆ ಅಂತ ಈ ಹಾಡನ್ನು ತುಂಬ ಸರಿ ಹೇಳ್ತಾಯಿದ್ರು. ಹಾಗೆ ಈ ಗೌರಿ ಹಬ್ಬ ಬಂದಾಗ ಗೌರಿ ಹಾಡನ್ನು ಹಾಡ್ತಾಯಿದ್ರು. ಅದೆಲ್ಲ ನಮ್ಮ ಸಂಸ್ಕೃತಿ. ಅದು ಎಲ್ಲೋ ಒಂದು ಅಂಚಿನಲ್ಲಿದೆ ಅಂತಕ್ಕಂಥದ್ದು ನಮಗೆ ತಿಳಿದು ಈ ಕಾರ್ಯಕ್ರಮವನ್ನು ನೆರವೇರಿಸಿ ಪ್ರತಿ ವರ್ಷ ಕಾರ್ಯಕ್ರಮ ಮಾಡ್ತಕ್ಕಂಥದ್ದು ಅಷ್ಟು ಸುಲಭ ಅಲ್ಲ. ಯಾಕೆಂದರೆ ಇವತ್ತು ಈ ಕಾರ್ಯಕ್ರಮ ಮಾಡಿಸ್ತೀವಿ ಅಂತಂದರೆ ಒಂದು 5-7 ಲಕ್ಷ ಖರ್ಚಾಗ್ತದೆ. ಇದನ್ನೆಲ್ಲ ಒಟ್ಟು ಮಾಡಿ 1 ತಿಂಗಳಿಂದ ಕಾರ್ಯಕ್ರಮವನ್ನು ರೆಡಿ ಮಾಡಿದ್ದಾರೆ. ಅದು ನಮ್ಮ ನಾಗರಾಜ್ ಅವರಿಗೆ ಗೊತ್ತು ಮತ್ತು ನಮ್ಮ ಈ ಸಂಘದ ಎಲ್ಲ ಪದಾಧಿಕಾರಿಗಳಿಗೆ ಗೊತ್ತು. ನಾವೇನೋ ಬರ್ತೀವಿ ವೇದಿಕೆಯಲ್ಲಿ 1-2 ಮಾತಾಡ್ತೀವಿ, ಹೋಗ್ತಾ ಇರ್ತೀವಿ. ಪ್ರತಿ ಕಾರ್ಯಕ್ರಮ ಮಾಡುವಾಗ ಇವಾಗಂತಲೂ ಭಾರಿ ಕಾರ್ಯಕ್ರಮ ಕಡಿಮೆ ಆಗ್ತಾಯಿದೆ. ನಾರಾಯಣ ಗುರುಗಳ ಜಯಂತಿ ಪ್ರತಿ ಹಳ್ಳಿಲಿ ನಡೀತಾ ಇತ್ತು, ಈ ವರ್ಷ ಎಲ್ಲೂ ನಡೀಲಿಲ್ಲ. ಯಾಕೆಂದರೆ ಆಸಕ್ತಿ ಕಡಿಮೆ ಆಗ್ತಿದೆ. ಆದರೆ ಹಣಕಾಸು ಮತ್ತು ಪರಿಸ್ಥಿತಿ ಎಲ್ಲ ಕಷ್ಟ ಆಗ್ತಾ ಇರೋದ್ರಿಂದ ಕೆಲವೇ ಒಂದಿಷ್ಟು ಕಾರ್ಯಕ್ರಮಗಳು ಕಡಿಮೆ ಆಗ್ತಾಯಿದೆ. ಆದರೂ ಸಹ ನಮ್ಮ ದೇವರ ಕಾರ್ಯಕ್ರಮ ಇವತ್ತು ಕಡಿಮೆ ಆಗಲಿಲ್ಲ, ವಿಜೃಂಭಣೆಯಿಂದನೇ ನಡೀತಾ ಇದೆ. ಆದರೆ ನಮ್ಮ ಶಾಸಕರು ಹೇಳಿದ್ದಾರೆ, ಗುರುಗಳೇ ನಮಸ್ಕಾರ ಅಂದ್ಬಿಡಿ, ಹಳ್ಳಿ ಕಾರ್ಯಕ್ರಮ ಮಾತಾಡ್ಬಿಡಿ ಅಂತೇಳಿ. ಅದಕ್ಕೋಸ್ಕರ ಕಾರ್ಯಕ್ರಮದ ಕೊನೆಯ ಹಂತದಲ್ಲಿ ನಾವಿದ್ದೀವಿ. ಹಾಗಾಗಿ ಜಾಸ್ತಿ ಮಾತಾಡಿ ಏನಪ್ಪ ಗುರುಗಳು ನಮ್ಮ ಹೊಟ್ಟೆ ಒಣಗ್ತಾ ಇದೆ ಅಂತ ಹೇಳಿ ಯಾರಿಗೂ ಬೇಜಾರಾಗಬಾರ್ದು. ಇನ್ನೊಮ್ಮೆ ಫ್ರೀ ಇರುವ ಸಮಯದಲ್ಲಿ ಎಲ್ಲ ಕಾರ್ಯಕ್ರಮದ ಇನ್ನೊಂದಿಷ್ಟು ಮಾತುಗಳನ್ನು ಆಡೋಣ, ಹೀಗೆ ಒಟ್ಟಾಗೋಣ, ಒಂದಾಗೋಣ, ಸಮಾಜ ಕಟ್ಟೋಣ ಅಂತಕ್ಕಂಥದ್ದನ್ನು ಹೇಳ್ತಾ ಕೊನೆಯದಲ್ಲಿ ಮಾತನ್ನು ಮುಗಿಸ್ತಾ, ಹಾಗೆ ನಮ್ಮ ಸಚಿವರಿದ್ದಾರೆ, ಶಾಸಕರಿದ್ದಾರೆ, ಅವರಲ್ಲಿ ಒಂದು ಮನವಿ ಏನಂದರೆ, ಈಗ ಒಂದು ನಮ್ಮ ಸಮಾಜದ ಜನರಿಗೆ ಭಾಳಷ್ಟು ಕೊರತೆ ಅಂದರೆ ಒತ್ತುವರಿ ಸಮಸ್ಯೆ. ಇದು ದಯವಿಟ್ಟು ನೀವಿಬ್ಬರು ಯಾವ ರೀತಿ ಸ್ಪಂದಿಸ್ತೀರೋ ಗೊತ್ತಿಲ್ಲ, ಭಾಳಷ್ಟು ಬಂದು ಕೇಳ್ತಾ ಇರ್ತಾರೆ ಜನ. ಇದಕ್ಕೆ ದಯವಿಟ್ಟು ಈ ಒತ್ತುವರಿ ಸಮಸ್ಯೆಗೆ ಮತ್ತು ಅರಣ್ಯ ಅಧ್ಯಕ್ಷರಾಗಿದ್ದಾರೆ, ಅವರೇ ಆನೆ ಬಿಟ್ಟರೋ ಯಾರು ಬಿಟ್ಟರೋ ಗೊತ್ತಿಲ್ಲ ನಮಗೆ. ಆನೆ ರೈತರ ಮನೆ ಬಾಗಿಲಿಗೆ ಇವತ್ತು ಆನೆಗಳಿದ್ದಾವೆ. ಹಾಗಾಗಿ ದಯಮಾಡಿ ಇವೆರಡಕ್ಕೆ ಅವರು ಸಮಂಜಸವಾಗಿರ್ತಕ್ಕಂಥ ಉತ್ತರ ಕೊಡಬೇಕು, ಹಾಗೂ ಈ ಕೆಲಸವನ್ನು ಮಾಡಿಕೊಡ್ಬೇಕು. ಮತ್ತು ಕೆಲವೊಂದಿಷ್ಟು ಫಾರಮ್ ನಂಬರ್ 53 ಎಲ್ಲ ಬ್ಯಾಲೆನ್ಸ್ ಇದೆ, ಇದಕ್ಕೆ ನಿಮ್ಮ ಕೂಗುಗಳು ಜಾಸ್ತಿ ಆಗಬೇಕು ಅಂತಕ್ಕಂಥದ್ದು ನಮ್ಮಲ್ಲಿ ಮನವಿ ಈ ಸಮಾಜದ ಪರವಾಗಿ. ಹಾಗಾಗಿ ಮತ್ತೊಮ್ಮೆ ಕೇಳ್ತೀನಿ, ಮತ್ತೆ ಮನವಿ ಮಾಡ್ತಾಯಿದ್ದೀನಿ. ಈ 2 ಮಾತನ್ನು ಮುಗಿಸ್ತೀನಿ. ಜೈ ಹಿಂದ್.